ಈ 4ನೇ ಉಪನ್ಯಾಸಕ್ಕೆ ಸ್ವಾಗತ. ನಾವು 7ನೇ ವಾರದಲ್ಲಿದ್ದೇವೆ. ಇಲ್ಲಿಂದ ನಾವು ವೇವ್ಗಳ ಗುಂಪನ್ನು ನೋಡಲಿದ್ದೇವೆ. ಅದಕ್ಕಾಗಿಯೇ ಇಂದಿನ ಉಪನ್ಯಾಸದ ವಿಷಯವು ಅಲೆಗಳ ಡಿಸ್ಪರ್ಷನ್ ಆಗಿದೆ. ಆದ್ದರಿಂದ ನಾನು ಸ್ವಲ್ಪ ಸಮಯ ತೆಗೆದುಕೊಂಡು ಮೊದಲು ವಿವರಿಸುತ್ತೇನೆ. ನಾವು ಮೊದಲು ಮಾಡಿರುವುದಕ್ಕೆ ಹೋಲಿಸಿದರೆ ಈಗ ಏನು ವಿಭಿನ್ನವಾಗಿದೆ ಎಂದು. ನಾವು ಇನ್ನೂ ಸಿಂಗಲ್ ಆಸಿಲೇಷನ್ ಫ್ರೀಕ್ವೆನ್ಸಿ ಅನ್ನು ನೋಡುತ್ತಿದ್ದೇವೆ. ಇದನ್ನು ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ ಎಂದು ಕರೆಯಾಗಿತ್ತು. ಆದರೆ ಅನೇಕ ವೇಳೆ ನಿಜ ಜೀವನದ ವೇವ್ ಫೆನೋಮಿನಗಳಲ್ಲಿ ನೀವು ನೋಡಿರುವಂತಹದರಲ್ಲಿ ಇದು ಯಾವಾಗಲೂ ಒಂದು ಉತ್ತಮವಾಗಿ ವ್ಯಾಖ್ಯಾನಿಸಿದ ಫ್ರೀಕ್ವೆನ್ಸಿಯೊಂದಿಗೆ ಬರುವುದಿಲ್ಲ. ಉದಾಹರಣೆಗೆ ನಾವು ನೋಡುವ ಬಿಳಿ. ಉದಾಹರಣೆಗೆ ಸೂರ್ಯನಿಂದ ಬರುವ ಬೆಳಕು ಹಲವು ಫ್ರೀಕ್ವೆನ್ಸಿಗಳಿಂದ ಮಾಡಲ್ಪಟ್ಟಿದೆ. ಅದೊಂದು ಜನಪ್ರಿಯ ಪ್ರಯೋಗ ಹಾಗೂ ಇದನ್ನು ನ್ಯೂಟನ್ 300 ವರ್ಷಗಳಿಗಿಂತಲೂ ಮೊದಲು ಮಾಡಿದ್ದರು. ಆದ್ದರಿಂದ ನೀವು ಆ ರೀತಿಯ ಬಿಳಿ ಬೆಳಕನ್ನು ತೆಗೆದುಕೊಂಡು ಅದನ್ನು ಪ್ರಿಸ್ಮ್ ಮೂಲಕ ಪಾಸ್ ಮಾಡುತ್ತೀರಿ ಮತ್ತು ಇನ್ನೊಂದು ಬದಿಯಲ್ಲಿ ನೀವು ನೋಡುವುದೇನೆಂದರೆ ಇದು 7 ಬಣ್ಣಗಳಲ್ಲೂ ವಿಭಜನೆಯಾಗುತ್ತದೆ. ತೀರ್ಮಾನವೆಂದರೆ ಬಿಳಿ ಬೆಳಕು ಮಾಡಲ್ಪಟ್ಟಿದೆ ಕನಿಷ್ಠ 7 ವಿಭಿನ್ನ ಫ್ರೀಕ್ವೆನ್ಸಿಗಳಿಂದ. ಅಂದಾಜಿಗೆ ಹೇಳುವುದಾದರೆ ನೀವು ಕೇಳುವ ಸೌಂಡ್ ವೇವ್ಗಳು ಸಾಮಾನ್ಯವಾಗಿ ಸಿಂಗಲ್ ಫ್ರೀಕ್ವೆನ್ಸಿಯಿಂದ ಮಾಡಲ್ಪಡುವುದಿಲ್ಲ. ಇದು ಹೆಚ್ಚಾಗಿ ಸಂಯೋಜನೆಯಾಗಿರುತ್ತದೆ ಹಲವಾರು ಫ್ರೀಕ್ವೆನ್ಸಿಗಳದ್ದು. ಆದ್ದರಿಂದ ತಾತ್ವಿಕವಾಗಿ ಮತ್ತು ಆಚರಣೆಯಲ್ಲಿ ನಾವು ಹಲವಾರು ಫ್ರೀಕ್ವೆನ್ಸಿಗಳಿಂದ ಮಾಡಲ್ಪಟ್ಟ ವೇವ್ಫಾರ್ಮ್ಸ್ಗಳನ್ನು ಹುಡುಕಲು ಆರಂಭಿಸಬೇಕು. ಅದರ ಉತ್ತಮ ಉದಾಹರಣೆಯೆಂದರೆ ಒಂದು ವೇವ್ ಪಲ್ಸ್ ಆಗಿದೆ. ನಾನು ಇಲ್ಲಿ ಬಿಡಿಸಿರುವಂತದ್ದು. ಆದ್ದರಿಂದ ಪಲ್ಸ್ ಎಂದರೆ ಇದು ಹೊಂದಿರುತ್ತದೆ ಸಣ್ಣ, ಹೀಗೆ ಹೇಳೋಣ, ಒಂದು ಟೈಮ್ ಫ್ರೇಮ್ ಡೆಲ್ಟಾಟಿಯಂತಹ ಒಂದು ಸಣ್ಣ ಟೈಮ್ ಫ್ರೇಮ್ ಹಾಗೂ ಇದರ ಮೇಲೆ ಆಂಪ್ಲಿಟ್ಯೂಡ್ ಸಾಕಷ್ಟು ಪ್ರಬಲವಾಗಿರುತ್ತದೆ. ಸಣ್ಣ ರೇಂಜ್ನ ಡೆಲ್ಟಾಟಿನ ಹೊರಗಡೆ ಅದರ ಆಂಪ್ಲಿಟ್ಯೂಡ್ ಸುಮಾರು 0 ಆದ್ದರಿಂದ ಅಸ್ತಿತ್ವದಲ್ಲೂ ಇರುವುದಿಲ್ಲ. ಇದು ಸ್ಟ್ರಿಂಗ್ನಲ್ಲಿ ವೇವ್ ಪಲ್ಸ್ ಅನ್ನು ಪ್ರಾರಂಭಿಸುವಂತಿದೆ. ಉದಾಹರಣೆಗೆ ಪಲ್ಸ್ ಒಂದೇ ಪ್ರಯಾಣಿಸಬಲ್ಲದು. ಇಲ್ಲಿ ಪಲ್ಸ್ ಅನ್ನು ಸಾಮಾನ್ಯವಾಗಿ ಹಲವಾರು ಪ್ಲೇನ್ ವೇವ್ಗಳನ್ನು ಸಂಯೋಜಿಸಿ ಮಾಡಲಾಗುತ್ತದೆ. ಪ್ರತಿ ಪ್ಲೇನ್ ವೇವ್ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯನ್ನು ಹೊಂದಿದೆ. ಪ್ರತಿ ಫ್ರೀಕ್ವೆನ್ಸಿಯು ವಿಭಿನ್ನ ವೇಗದಲ್ಲಿ ಪ್ರಯಾಣಿಸುತ್ತದೆ. ಈ ಸಂದರ್ಭದಲ್ಲಿ ಪಲ್ಸ್ನ ಆಕಾರವು ಆರಂಭದಲ್ಲಿ ಇದ್ದ ಹಾಗೆ ನಂತರ ಹಾಗೇ ಇರಲಾರದು, ಏಕೆಂದರೆ ಪ್ರತಿ ಕಾಂಪೋನೆಂಟ್ ವಿಭಿನ್ನ ವೇಗದಲ್ಲಿ ಪ್ರಯಾಣಿಸುತ್ತದೆ. ಆದ್ದರಿಂದ ಅಂತಿಮವಾಗಿ ಈ ರೀತಿಯ ಯಾವುದನ್ನಾದರೂ ಪ್ರಾರಂಭಿಸಿದ್ದನ್ನು ಈ ರೀತಿಯದನ್ನು ಕೊನೆಗೊಳಿಸಬಹುದು ಎಂದು ನೀವು ನೋಡುತ್ತೀರಿ. ಆದ್ದರಿಂದ ಸಾಮಾನ್ಯವಾಗಿ ರಲ್ಲಿ ಈ ರೀತಿಯ ನಡವಳಿಕೆಯಲ್ಲಿ ತೀಕ್ಷ್ಣವಾಗಿ ಪೀಕ್ ಆದ ಪಲ್ಸ್ಗಳು ಅಂತಿಮವಾಗಿ ಸ್ಪೇಸ್ ಔಟ್ ಆಗುತ್ತವೆ. ಇದನ್ನು ಸಾಮಾನ್ಯವಾಗಿ ಡಿಸ್ಪರ್ಷನ್ ಎಂದು ಕರೆಯಲಾಗುತ್ತದೆ. ನಾನು ನಿಮಗೆ ಇನ್ನೊಂದು ಅನಾಲಜಿ ನೀಡುತ್ತೇನೆ. ಉದಾಹರಣೆಗೆ ಭಾವಿಸಿ, ಒಂದು ಮ್ಯಾರಥಾನ್ ಇದೆ. ರೇಸ್ ಇತ್ತೀಚೆಗೆ ಹಲವು ನಗರ ಮ್ಯಾರಥಾನ್ಗಳಿರುತ್ತವೆ. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ಹಲವಾರು ಸಂಖ್ಯೆಯ ಓಟಗಾರರಿರುತ್ತಾರೆ ಹಾಗೂ ಇವರು ಒಂದೇ ಸಮಯದಲ್ಲಿ ಆರಂಭಿಸುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಇವೆಲ್ಲವೂ ಒಂದೇ ವೇಗದಲ್ಲಿ ಓಡುತ್ತಿದ್ದರೆ ಅವರೆಲ್ಲರೂ ನಿಖರವಾಗಿ ಅದೇ ಸಮಯದಲ್ಲಿ ಅಂತ್ಯಬಿಂದು ಅನ್ನು ತಲುಪುತ್ತಾರೆ. ಆದ್ದರಿಂದ ಒಂದು ಜಂಗುಳಿಯಾಗಿ ಪ್ರಾರಂಭವಾದ ಗುಂಪು ಗುಂಪಾಗಿ ಒಟ್ಟಿಗೆ ಹೋಗಿ ಅಂತಿಮವಾಗಿ ಒಂದು ಗುಂಪಿನಂತೆ ಕೊನೆಯ ಹಂತವನ್ನು ತಲುಪುತ್ತದೆ. ಆದ್ದರಿಂದ ಗುಂಪಿನ ಆಕಾರದಲ್ಲಿ ಅಸ್ಪಷ್ಟತೆ ಇರುವುದಿಲ್ಲ. ಮತ್ತೊಂದೆಡೆ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ಪ್ರತಿಯೊಬ್ಬರೂ ವಿಭಿನ್ನ ವೇಗದಲ್ಲಿ ಓಡುತ್ತಾರೆ. ತುಂಬಾ ವೇಗವಾಗಿ ಚಲಿಸುವ ಜನರು ವಿಜೇತರಾಗಿರುತ್ತಾರೆ ಮತ್ತು ನಿಧಾನವಾಗಿರುತ್ತಾರೆ ಮತ್ತು ಕೇವಲ ಇದನ್ನು ಪೂರ್ಣಗೊಳಿಸುತ್ತಾರೆ. ಆದ್ದರಿಂದ ಅಂತಿಮವಾಗಿ ಈ ಸಂದರ್ಭದಲ್ಲಿ ನೀವು ನೋಡುತ್ತೀರಿ, ಶೀಘ್ರದಲ್ಲೇ ಒಟ್ಟಿಗೆ ಆರಂಭಿಸಿದ ಮ್ಯಾರಥಾನ್ ಮುಂದೆ ಹೋದಂತೆಯೇ ಸ್ಪೇಸ್ ಔಟ್ ಆಗುತ್ತದೆ. ಇಲ್ಲಿ ನಾವು ನೋಡಿದ್ದೆವು ದೊಡ್ಡ ಸಂಖ್ಯೆಯ ಫಲಿತಾಂಶಗಳನ್ನು ಮೊನೊಕ್ರೋಮ್ಯಾಟಿಕ್ ವೇವ್ಗಳಿಗಾಗಿ ಸಿಂಗಲ್ ಫ್ರೀಕ್ವೆನ್ಸಿ ಹೊಂದಿರುವ ವೇವ್ಗಳು. ಆದ್ದರಿಂದ ಈಗ ನಾವು ನೋಡೋಣ ಈ ಪರಿಣಾಮವನ್ನು. ಏನಾಗುತ್ತದೆ ನಿಮ್ಮ ವೇವ್ಫಾರ್ಮ್ ಹಲವಾರು ವಿಭಿನ್ನ ಫ್ರೀಕ್ವೆನ್ಸಿಗಳಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ಒಂದು ರೀತಿಯ ಸರಳ ಚೌಕಟ್ಟಿನಲ್ಲಿ ಅರ್ಥಮಾಡಿಕೊಳ್ಳಲು ಒಂದು ವೇವ್ಫಾರ್ಮ್ ನಿರ್ಮಿಸುವ ಮೂಲಕ ಪ್ರಾರಂಭ ಮಾಡೋಣ. ಯಾವುದು ಕೇವಲ 2 ಫ್ರೀಕ್ವೆನ್ಸಿಗಳನ್ನು ಮಾತ್ರ ಹೊಂದಿದೆ. ಆ ಸಂದರ್ಭದಲ್ಲಿ ನಾವು ಏನು ನಿರೀಕ್ಷಿಸಬಹುದು ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಮತ್ತು ನಂತರ ನಾವು ದೊಡ್ಡ ಸಂಖ್ಯೆಯ ಫ್ರೀಕ್ವೆನ್ಸಿಗಳಿಗೆ ಫಲಿತಾಂಶವನ್ನು ಅನುಮಾನಿಸಬಹುದು. ಈಗ ಊಹಿಸೋಣ, ನನ್ನ ಬಳಿ ಈ ವಿಧದ 2 ವೇವ್ ಫಾರ್ಮ್ಗಳಿವೆ ಎಂದು. y1 ಇದಾಗಿದೆ, a cos ಒಮೆಗಾ 1t
ಮೈನಸ್ k1 x ಮತ್ತು ನನ್ನ ಬಳಿ ಇದೆ ಇನ್ನೊಂದು y/2 ಪುನಃ a cos ಒಮೆಗಾ t ಮೈನಸ್ k2 x ಮತ್ತು ಸಾಮಾನ್ಯವಾಗಿ ನೀವು a1 ಮತ್ತು a2 ಎಂಬ ಎರಡು ವಿಭಿನ್ನ ಆಂಪ್ಲಿಟ್ಯೂಡ್ಸ್ ಅನ್ನು ತೆಗೆದುಕೊಂಡರೆ ಅದು ವಿಶ್ಲೇಷಣೆ ಮಾಡುವುದು ತುಂಬಾ ಕಷ್ಟಕರವಾಗುತ್ತದೆ. ಆದ್ದರಿಂದ ಸರಳತೆಗಾಗಿ ಆಂಪ್ಲಿಟ್ಯೂಡ್ ಎರಡೂ ಆಂಪ್ಲಿಟ್ಯೂಡ್ಗಳನ್ನು ಒಂದೇ ಎಂದು ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಮಾನೋಕ್ರೊಮ್ಯಾಟಿಕ್ ವೇವ್ ಆಗಿದೆ. ಆದ್ದರಿಂದ ನೀವು ನೋಡುತ್ತೀರಿ y1 ಅನ್ನು ಸಿಂಗಲ್ ಆಯಾಂಗ್ಯುಲಾರ್ ಫ್ರೀಕ್ವೆನ್ಸಿ ಒಮೆಗಾ1 ಎಂದು ವರ್ಣಿಸಲಾಗಿದೆ ಮತ್ತು y2 ಅನ್ನು ಸಿಂಗಲ್ ಆಯಾಂಗ್ಯುಲಾರ್ ಫ್ರೀಕ್ವೆನ್ಸಿ ಒಮೆಗಾ2 ಇಂದ ವರ್ಣಿಸಲಾಗಿದೆ. ಈಗ ನಾನು ಈ ಎರಡು ಅಲೆಗಳ ಸೂಪರ್ ಪೊಸಿಷನ್ ಆದ ವೇವ್ ಅನ್ನು ಮಾಡಿದರೆ ಇದರರ್ಥ y ಸಹಜವಾಗಿ ಒಂದು ಫಂಕ್ಷನ್ ಆಗಿರುತ್ತದೆ ಸ್ಥಾನ ಮತ್ತು ಸಮಯದ್ದು ಎಂದಿನಂತೆಯೇ, ಆದರೆ ಇದು y1 ಮತ್ತು y2ರ ಸೂಪರ್ ಪೊಸಿಷನ್ ಆಗಿರುತ್ತದೆ. ಆದ್ದರಿಂದ ಇದು y1 ಪ್ಲಸ್ y2. ಆದ್ದರಿಂದ ಇದು ಹೀಗಾಗಿರುತ್ತದೆ ನಿವ್ವಳ ಸ್ಥಳಾಂತರವು y1 ಮತ್ತು y2ರ ಸ್ಥಳಾಂತರಗಳ ಸಮ್ ಆಗಿದೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ, ಈ cos A ಪ್ಲಸ್ cos B ಗಾಗಿ ಈ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಅನ್ನು ಬಳಸಬೇಕು. ಆದ್ದರಿಂದ ಅದನ್ನು ಇಲ್ಲಿ ಅನ್ವಯಿಸಿ ಮತ್ತು ನಾವು ಈ ಸಮೀಕರಣವನ್ನು ಪುನಃ ಬರೆಯಬಹುದು 2a ಟೈಮ್ಸ್ ಆಗಿ. ಆದ್ದರಿಂದ ಇದು ನೇರವಾಗಿದೆ ನಾವು ಮಾಡಿದ ಈ ರೀತಿಯ ಅಭ್ಯಾಸ. ಸ್ವಲ್ಪ ಸಮಯದ ಹಿಂದೆ ನಾವು ಮಣಿಗಳ ಫೆನಾಮೆನನ್ ಅನ್ನು ನೋಡಿದ್ದಾಗ ಇದು ಇಷ್ಟರವರೆಗೆ ನಿಖರವಾಗಿ ಅದೇ ಆಗಿದೆ. ಅದು ಏನು ಹೇಳುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದನ್ನು ಪ್ಲಾಟ್ ಮಾಡುವುದು ಉತ್ತಮ. ಆದುದರಿಂದ ವಿಶೇಷವಾಗಿ ಒಮೆಗಾ1 ಒಮೆಗಾ2 ಸುಮಾರಾಗಿ ಒಂದಕ್ಕೊಂದು ಸಮಾನವಾಗಿದೆ ಆದರೆ ನಿಖರವಾಗಿ ಅಲ್ಲ ಎಂದು ಊಹಿಸಿದರೆ, ಸೊ ಆ ಸಂದರ್ಭದಲ್ಲಿ ಈ ಸಂಖ್ಯೆ ಒಮೆಗಾ1 ಮೈನಸ್ ಒಮೆಗಾ2 ಸಣ್ಣದಾಗಿರುತ್ತದೆ. ಆದರೆ ಒಮೆಗಾ1 ಪ್ಲಸ್ ಒಮೆಗಾ2 ಒಂದು ದೊಡ್ಡ ಸಂಖ್ಯೆಯಾಗಿರುತ್ತದೆ ಮತ್ತು ಸಹಜವಾಗಿ ನೀವು ಈ k1 ಪ್ಲಸ್ k2 ಪ್ಲಸ್ k2/2 ಇಂಟು x ಅನ್ನು ಒಂದು ಫೇಸ್ ಫ್ಯಾಕ್ಟರ್ ಆಗಿ ಪರಿಗಣಿಸಬಹುದು. ಅಂತೆಯೇ ನೀವು ಅದನ್ನು k1 ಮೈನಸ್ k2/2 ಇಂಟು x ಗೂ ಮಾಡಬಹುದು. ಆದ್ದರಿಂದ ನಾವು ಹೊಂದಿರುತ್ತೇವೆ ಒಂದು ಒಟ್ಟಾರೆ ನಿಧಾನವಾದ ಆಸಿಲೇಷನ್ ಗಳಿರುವ ಎನ್ವಲಪ್ ಅನ್ನು. ಇದು ಹೀಗೆ ಕಾಣಬಹುದು. ಮತ್ತು ಸಹಜವಾಗಿ ವೇಗದ ಆಸಿಲೇಷನ್ಗೆ ಈ ರೀತಿಯ ಏನಾದರೂ ಇರುತ್ತದೆ. ಇಲ್ಲಿ ನಾನು y ಅನ್ನು x ನ ಫಂಕ್ಷನ್ ಆಗಿ ಪ್ಲಾಟ್ ಮಾಡಿದ್ದೇನೆ. ಖಂಡಿತವಾಗಿ ಇದು ಸ್ಥಿರವಾಗಿದೆ ಆದ್ದರಿಂದ ಇದನ್ನು ಕೇವಲ ನಾವು ತೆಗೆದುಕೊಳ್ಳೋಣ ಸಮಯದ ಫಂಕ್ಷನ್ ಆಗಿ. ಇಲ್ಲಿ ಕೆಂಪು ಕರ್ವ್ ಫ್ರೀಕ್ವೆನ್ಸಿ ಒಮೆಗಾ1 ಮೈನಸ್ ಒಮೆಗಾ2/2 ಗೆ ಅನುಗುಣವಾಗಿದೆ. ಒಮೆಗಾ1 ಮತ್ತು ಒಮೆಗಾ2 ಸರಿಸುಮಾರು ಸಮಾನವಾದ ಕಾರಣ ಅದು ಎರಡು ಫ್ರೀಕ್ವೆನ್ಸಿಗಳಲ್ಲಿ ನಿಧಾನದ್ದಾಗಿದೆ ಹಾಗೂ ವೇಗದ ಆಸಿಲೇಷನ್ ಅನ್ನು ಸ್ಥಳಾಂತರಿಸುವ ವೇಗದ್ದಾಗಿದೆ ಒಮೆಗಾ1 ಪ್ಲಸ್ ಒಮೆಗಾ2/2. ನೀವು ಈ ರೀತಿಯ ಕರ್ವ್ ಅನ್ನು ಹೊಂದಿರುವಾಗ ಈ ಕರ್ವ್ನ ಫೇಸ್ ವೆಲಾಸಿಟಿ ಅನ್ನು ನಿಧಾನದ ಮೋಡ್ ನಿರ್ಧರಿಸುತ್ತದೆ ಎಂದು ನೀವು ಹೇಳಬಹುದು. ಆದ್ದರಿಂದ ಇದರರ್ಥ ನಿಧಾನದ ಫೇಸ್ ವೆಲಾಸಿಟಿಯು ಒಮೆಗಾ1 ಮೈನಸ್ ಒಮೆಗಾ2/k1 ಮೈನಸ್ k2 ಆಗಿದೆ ಎಂದು. ಆದ್ದರಿಂದ ನಾನು ಒಮೆಗಾ1/k1 ವೆಲಾಸಿಟಿ c ಗೆ ಸಮಾನವಾಗಿದೆ ಮತ್ತು ಒಮೆಗಾ2/k2 ಕೂಡ ಸಮಾನವಾಗಿದೆ ಸ್ವತಃ k ಗೆ ಎಂದು ಊಹಿಸಿದರೆ. ಇಲ್ಲಿ ಮಾಧ್ಯಮ ಹೇಗಿದೆಯೆಂದರೆ ಒಮೆಗಾ1/k1 ಸಮಾನವಾಗಿದೆ ಒಮೆಗಾ2/k2 ಗೆ ಇದು ಸಮಾನವಾಗಿದೆ c ಗೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ಸಮೀಕರಣವನ್ನು ಹೀಗೆ ಬರೆಯಬಹುದು k1 ಮೈನಸ್ k2 k1 ಮೈನಸ್ k2 ಮತ್ತು ಇದು ಸಮಾನವಾಗಿದೆ c ಗೆ. ಆದ್ದರಿಂದ ಈ ಸಂದರ್ಭದಲ್ಲಿ ಒಮೆಗಾ1 ಮತ್ತು ಒಮೆಗಾ2 ಎಂಬ ಪ್ರತಿಯೊಂದು ಫ್ರೀಕ್ವೆನ್ಸಿ ಕಾಂಪೋನೆಂಟ್ ಒಟ್ಟಿಗೆ ಚಲಿಸಲಿದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅವುಗಳು ಆರಂಭಿಕ ಸಮಯದಲ್ಲಿ ಹೊಂದಿದ್ದ ಫೇಸ್ ರಿಲೇಶನ್ಶಿಪ್ ಅನ್ನು ಅವುಗಳು ಕಾಪಾಡಿಕೊಳ್ಳುತ್ತಾರೆ. ಈಗ ಇನ್ನೊಂದು ಕೇಸ್ ಅನ್ನು ಪರಿಗಣಿಸೋಣ. ಈಗ ಒಮೆಗಾ1/k1 ಒಮೆಗಾ2/k2 ಗೆ ಸಮಾನವಾಗದಿದ್ದರೆ ಏನಾಗುತ್ತದೆ? ಸೊ ಆ ಸಂದರ್ಭದಲ್ಲಿ
ನಾವು ಗ್ರೂಪ್ ವೆಲಾಸಿಟಿ ಏನು ಎಂದು ವ್ಯಾಖ್ಯಾನಿಸಬಹುದು. ಇದನ್ನು ನಾವು ಸೂಚಿಸಬಹುದು ಡೆಲ್ಟಾ ಡಬ್ಲ್ಯೂ ಇಂದ. ಇದು ನಮಗೆ ನೀಡುತ್ತದೆ 2 ಆಂಗ್ಯುಲರ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ವೇವ್ ಸಂಖ್ಯೆಗಳ ವ್ಯತ್ಯಾಸದ ನಡುವೆ ಇರುವ ವ್ಯತ್ಯಾಸವನ್ನು. ನಾನು ಅದನ್ನು ವಿಜಿ ಎಂದು ಕರೆಯುತ್ತೇನೆ. ನಾವು ಈಗ 3 ಸಂಭವನೀಯ ವೆಲಾಸಿಟಿಗಳನ್ನು ಹೊಂದಿದ್ದೇವೆ. ಒಂದು ಒ1 ಇನ್ನೊಂದಾಗಿದೆ ಒ2 ಅಂದರೆ ವೈಯಕ್ತಿಕ ವೇವ್ಗಳ ವೆಲಾಸಿಟಿಗಳು. ಈಗ ನಾವು ಈ 2 ವೇವ್ಗಳನ್ನು ಸೇರಿಸಿದೆ ಮತ್ತು ಅದು ಈ ಮೂರನೇ ವೆಲಾಸಿಟಿಗೆ ರೈಸ್ ನೀಡಿದೆ. ಇದಾಗಿದೆ ಗ್ರೂಪ್ ವೆಲಾಸಿಟಿ ವಿಜಿ. ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ 2 ವೇವ್ಗಳು ಪರಸ್ಪರ ಸ್ಟೆಪ್ನಲ್ಲಿರುವುದಿಲ್ಲ. ಆದ್ದರಿಂದ ಒಂದು ಡಿಸ್ಪರ್ಷನ್ ಇರಲಿದೆ. ಆದ್ದರಿಂದ ವೇವ್ನ ಆರಂಭಿಕ ಶೇಪ್ ಆರಂಭದಲ್ಲಿ ನಿಮ್ಮ ಬಳಿ ಇದ್ದಂಥದ್ದು ಇದು ಸಮಯದ ಫಂಕ್ಷನ್ ಆಗಿ ಬದಲಾಗಲಿದೆ. ಇಲ್ಲಿ ಈಗ ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿ ಡಿಸ್ಪರ್ಷನ್ನ ಐಡಿಯಾ ಅನ್ನು ವ್ಯಕ್ತಪಡಿಸಬಹುದು. ಡಿಸ್ಪರ್ಸಿವ್ ಮಾಧ್ಯಮ ಎಂಬುವುದರ ಟರ್ಮ್ಗಳಲ್ಲಿ. ಆದ್ದರಿಂದ ಡಿಸ್ಪರ್ಸಿವ್ ಮಧ್ಯಮವು ಒಂದು ಮಾಧ್ಯಮವಾಗಿದ್ದು ಇದರಲ್ಲಿ ಹಂತದ ವೆಲಾಸಿಟಿಗಳು ಫ್ರೀಕ್ವೆನ್ಸಿ ಅನ್ನು ಅವಲಂಬಿಸಿರುತ್ತದೆ. ಫೇಸ್ ವೆಲಾಸಿಟಿಗಳು ಫ್ರೀಕ್ವೆನ್ಸಿ ಅನ್ನು ಅವಲಂಬಿಸಿದರೆ ಗುಂಪು ರೂಪಿಸುವ ವೇವ್ನ ಪ್ರತಿಯೊಂದು ಕಾಂಪೋನೆಂಟ್ ವಿಭಿನ್ನ ವೇಗದಲ್ಲಿ ಪ್ರಯಾಣಿಸಲು ಹೊರಟಿದೆ. ಆದ್ದರಿಂದ ನೀವು ಪ್ರಾರಂಭಿಸಿದ ಆರಂಭಿಕ ಪ್ರೊಫೈಲ್ಗಳನ್ನು ಚದುರಿಸಲು ಮತ್ತೆ ಡೆಲ್ಟಾ ಡಬ್ಲ್ಯೂ ಬೈ ಡೆಲ್ಟಾ ಕೆ ನೀವು ಹೆಚ್ಚಿನ ಸಂಖ್ಯೆಯ ಅಂತಹ ವೇವ್ಗಳನ್ನು ಹೊಂದಿದ್ದರೆ ಸೂಪರ್ ಪೋಸ್ಟ್ ಮಾಡಿ ಗುಂಪನ್ನು ರೂಪಿಸಲು ಇದು ಅನುವಾದವಾಗುತ್ತದೆ ಡಿ ಒಮೆಗಾ ಬೈ ಡಿಕೆ ಆಗಲು. ಆದ್ದರಿಂದ ಒಮ್ಮೆ ನಿಮಗೆ ಒಮೆಗಾ ಕೆ ತಿಳಿದರೆ ನೀವು ಒಮೆಗಾ ಬೈ ಡಿಕೆ ಅನ್ನು ಕಂಡುಹಿಡಿಯಬಹುದು. ಗ್ರೂಪ್ ವೆಲಾಸಿಟಿ ಕಂಡುಹಿಡಿದು ನಿರ್ಧರಿಸಬಹುದು ಡಿಸ್ಪರ್ಷನ್ ಇರುವುದೋ ಇಲ್ಲವೋ ಎಂದು. ಸಾಮಾನ್ಯವಾಗಿ ಎನರ್ಜಿಯು ಅದನ್ನು ಒಯ್ಯುವ ವೇವ್ನಲ್ಲಿ ಒಯ್ಯಲಾಗುತ್ತದೆ ಎಂದು ಹೇಳುವಾಗ ಗ್ರೂಪ್ ವೆಲಾಸಿಟಿಯ ವೇಗದಲ್ಲಿ ಇದನ್ನು ಒಯ್ಯಲಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ ಏನಾಗುತ್ತದೆ ಎಂದರೆ ಫೇಸ್ ವೆಲಾಸಿಟಿಯು ಕೆಲವೊಮ್ಮೆ ಲೈಟ್ನ ವೆಲಾಸಿಟಿಗಿಂತ ಹೆಚ್ಚಿರುತ್ತದೆ. ಆದರೆ ಸಿಗ್ನಲ್ ಟ್ರಾನ್ಸ್ಮಿಟ್ ಮಾಡಬಹುದಾದ ಅಥವಾ ಮಾಹಿತಿಯನ್ನು ಪಾಸ್ ಮಾಡಬಹುದಾದ ವಾಸ್ತವಿಕ ವೇಗವು ಕೊಡಲಾಗುತ್ತದೆ ಗ್ರೂಪ್ ವೆಲಾಸಿಟಿಯಿಂದ. ಆದ್ದರಿಂದ ಕೊಟ್ಟಿರುವ ಡಿಸ್ಪರ್ಷನ್ ರಿಲೇಶನ್ ಇಂದ ಗ್ರೂಪ್ ವೆಲಾಸಿಟಿಗೆ ಈಕ್ವೇಶನ್ ಅನ್ನು ಬರೆಯಬಹುದು. ಇಲ್ಲಿ ನಾವು ಆರಂಭಿಸೋಣ ಗ್ರೂಪ್ ವೆಲಾಸಿಟಿ ವಿಜಿಯಿಂದ. ಇದಾಗಿದೆ ಡಿ ಒಮೆಗಾ ಬೈ. ಈಗ ಗಮನಿಸಿ ಒಮೆಗಾ ಬೈ ಕೆ ಫೇಸ್ ವೆಲಾಸಿಟಿಗೆ ಸಮಾನವಾಗಿದೆ. ಇದನ್ನು ನಾನು ಕರೆಯುತ್ತೇನೆ ವಿಪಿಎಚ್. ಆದ್ದರಿಂದ ನಾನು ಒಮೆಗಾಗೆ ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ. ಈಗ ನಮ್ಮ ಬಳಿ ಇದೆ ಡಿ ಬೈ ಡಿಕೆ ಆಫ್ ಕೆ ಇಂಟು ವಿಪಿಎಚ್. ಈಗ ಈ ಡಿಫರೆನ್ಷಿಯೇಷನ್ ಅನ್ನು ಮಾಡೋಣ. ಇಲ್ಲಿ ನಾನಿದನ್ನು ಡಿಫರೆನ್ಷಿಯೇಟ್ ಮಾಡಿದರೆ ನನ್ನ ಬಳಿ ಈಗ ಇರುತ್ತದೆ. ಇದನ್ನು ಇದರ ಟರ್ಮ್ಗಳಲ್ಲೂ ಬರೆಯಬಹುದು. ವೇವ್ ಲೆಂತ್ ಕೆಲವೊಮ್ಮೆ ವೇವ್ ಲೆಂತ್ ಜೊತೆ ಕಾರ್ಯನಿರ್ವಹಿಸುವುದು ಸರಳವಾಗಿರುತ್ತದೆ. ಇದರಲ್ಲಿ ಒಬ್ಬರು ಈ ಸಬ್ಸ್ಟಿಟ್ಯೂಷನ್ ಅನ್ನು ಮಾಡಬಹುದು. ಕೆ ಇಸ್ ಈಕ್ವಲ್ ಟು 2 ಪೈ ಬೈ ಲ್ಯಾಂಬ್ಡಾ. ಸೊ ಕೆ 2 ಪೈ ಬೈ ಲ್ಯಾಂಬ್ಡಾ ಆಗಿದ್ದರೆ ಡಿಕೆ ಆಗುತ್ತದೆ 2 ಪೈ ಮಲ್ಟಿಪ್ಲೈಡ್ ಬೈ 2 ಮೈನಸ್ ಆಫ್ 1 ಬೈ ಲ್ಯಾಂಬ್ಡಾ ಸ್ಕ್ವೇರ್ ಮಲ್ಟಿಪ್ಲೈಡ್ ಟು ಡಿ ಲ್ಯಾಂಬ್ಡಾ. ಹಾಗೂ ಈಗ ನಾನು ಕೆಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 ಪೈ ಬೈ ಲ್ಯಾಂಬ್ಡಾ ಆಗಿ ನನಗೆ ಸಿಗುತ್ತದೆ ವಿ ಫೇಸ್ ಮೈನಸ್ 2 ಪೈ ಬೈ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಪೈ ಇಂಟು ಡಿವಿ ಫೇಸ್ ಡಿವೈಡೆಡ್ ಬೈ ಡಿ ಲ್ಯಾಂಬ್ಡಾ. ಈಗ ಸಹಜವಾಗಿ 2 ಪೈ ಮತ್ತು 2 ಪೈ ರದ್ದಾಗುತ್ತವೆ. ಈ ಲ್ಯಾಂಬ್ಡಾ ಇದರೊಂದಿಗೆ ರದ್ದಾಗುತ್ತದೆ. ಹಾಗಾಗಿ ನಾನು ಪಡೆಯಲು ಹೋಗುತ್ತಿದ್ದೇನೆ ನನ್ನೊಂದಿಗೆ ಈ ಅಂತಿಮ ಈಕ್ವೇಶನ್ ಉಳಿದಿರುತ್ತದೆ. ಇದಾಗಿದೆ ವಿ ಗ್ರೂಪ್ ವೆಲಾಸಿಟಿಗಳು. ವಿ ಫೇಸ್ ವೆಲಾಸಿಟಿ ಮೈನಸ್ ಲ್ಯಾಂಬ್ಡಾ ಇಂಟು ಡಿವಿ ಬೈ ಡಿ ಲ್ಯಾಂಬ್ಡಾ ಡಿವಿ ಫೇಸ್ ಬೈ ಡಿ ಲ್ಯಾಂಬ್ಡಾ. ಇದು ಫೇಸ್ ವೆಲಾಸಿಟಿ ಮತ್ತು ಗ್ರೂಪ್ ವೆಲಾಸಿಟಿ ನಡುವಿನ ಸಂಬಂಧದ ಮತ್ತೊಂದು ರೂಪವಾಗಲಿದೆ. ಮತ್ತು ನಾವು ಈಗಾಗಲೇ ನೋಡಿದ್ದೇವೆ ಏನೆಂದರೆ ನಾವು ಇನ್ನೊಂದು ರಿಲೇಶನ್ ಅನ್ನು ಪಡೆದಿದ್ದೆವು ಗ್ರೂಪ್ ವೆಲಾಸಿಟಿ ಮತ್ತು ಫೇಸ್ ವೆಲಾಸಿಟಿಯ ಮಧ್ಯೆ.
ವೇವ್ ಸಂಖ್ಯೆಯ ಟರ್ಮ್ಗಳಲ್ಲಿ ಇದಾಗಿದೆ ಈ ರಿಲೇಶನ್. ಆದ್ದರಿಂದ ನನ್ನ ಬಳಿ ಇರುವ ಸಂಬಂಧದ ಆಧಾರದ ಮೇಲೆ ನಾನು 3 ಸಾಧ್ಯತೆಗಳನ್ನು ಗುರುತಿಸಬಹುದು. ಆದ್ದರಿಂದ ಮೊದಲನೆಯದು, ಫೇಸ್ ವೆಲಾಸಿಟಿ ವೇವ್ ಲೆಂತ್ ನಿಂದ ಸ್ವತಂತ್ರವಾಗಿರುವಾಗ. ಹೀಗಾಗಿ ಇನ್ನೊಂದು ಶಬ್ದಗಳಲ್ಲಿ, dv ಫೇಸ್ ಬೈ dλ is equal to 0. ಗುಂಪನ್ನು ಕಟ್ಟುವ ಪ್ರತಿ ಕಾಂಪೊನೆಂಟ್ನ ಫೇಸ್ ವೆಲಾಸಿಟಿ ಒಂದೇ ಆಗಿದೆ. ಮತ್ತು ಅವುಗಳು ಯಾವುದೇ ಡಿಸ್ಪರ್ಷನ್ ಅನ್ನು ಪ್ರದರ್ಶಿಸುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಈ ರಿಲೇಶನ್ನಲ್ಲಿ ನೀವು dv ಬೈ dλ is equal to 0 ಅನ್ನು ಹಾಕಿದರೆ ಗ್ರೂಪ್ ವೆಲಾಸಿಟಿ ಫೇಸ್ ವೆಲಾಸಿಟಿಗೆ ಸಮಾನವಾಗಿದೆ ಎಂದು ನಿಮಗೆ ಸಿಗುತ್ತದೆ. ಸಂಪೂರ್ಣ ಗುಂಪು ಒಂದೇ ವೇಗದಲ್ಲಿ ಪ್ರಯಾಣಿಸುತ್ತದೆ, ಅದರ ಯಾವುದೇ ಒಂದು ಸದಸ್ಯನ ಹಾಗೆ. ಈಗ ಎರಡನೆಯ ಪ್ರಕರಣವೆಂದರೆ dv ಫೇಸ್ ಬೈ ಲ್ಯಾಂಬ್ಡಾ ಪಾಸಿಟಿವ್ ಆಗಿರುವಾಗ. dv ಫೇಸ್ ಬೈ dλ 0ಗಿಂತ ದೊಡ್ಡದಾಗಿದೆ. ಆದ್ದರಿಂದ ನೀವು ಈ ಸಮೀಕರಣಕ್ಕೆ ಹಿಂತಿರುಗಬಹುದು. ಈಗ dv ಫೇಸ್ ಬೈ ಲ್ಯಾಂಬ್ಡಾ 0ಗಿಂತ ಹೆಚ್ಚಿದ್ದರೆ ಅಥವಾ ಧನಾತ್ಮಕವಾಗಿದ್ದರೆ, ಆ ಸಂದರ್ಭದಲ್ಲಿ vg ಆಗುತ್ತದೆ ಫೇಸ್ ವೆಲಾಸಿಟಿಗಿಂತ ಸಣ್ಣದಾದ ಒಂದು ಸಂಖ್ಯೆ. ಆದ್ದರಿಂದ ಇದು ಈ ಕೇಸ್ಗೆ ಅನುಗುಣವಾಗಿದೆ. vg ಫೇಸ್ ವೆಲಾಸಿಟಿಗಿಂತ ಸಣ್ಣದಾಗಿರುವ ಕೇಸ್ಗೆ. ಆದ್ದರಿಂದ ಈ ಆಡಳಿತವು ಎಲ್ಲಿ ಗ್ರೂಪ್ ವೆಲಾಸಿಟಿ ಫೇಸ್ ವೆಲಾಸಿಟಿಗಿಂತ ಸಣ್ಣದಾಗಿದೆ, ಇದನ್ನು ನಾರ್ಮಲ್ ಡಿಸ್ಪರ್ಷನ್ ಎಂದು ಕರೆಯಲಾಗುತ್ತದೆ. ನಾನು ಈ ಕೇಸ್ ಅನ್ನು ಪರಿಗಣಿಸಬಹುದು ಎಲ್ಲಿ dv ಫೇಸ್ ಡಿವೈಡೆಡ್ ಬೈ dλ 0ಗಿಂತ ಸಣ್ಣದಾಗಿದೆ. ಆದ್ದರಿಂದ ಈ ಕೇಸ್ನಲ್ಲಿ ಗ್ರೂಪ್ ವೆಲಾಸಿಟಿ ದೊಡ್ಡದಾಗಿರುತ್ತದೆ ಫೇಸ್ ವೆಲಾಸಿಟಿಗಿಂತ. ಹಾಗೂ ಇದನ್ನು ನಾವು ಅನಾಮಲಸ್ ಡಿಸ್ಪರ್ಷನ್ ಎಂದು. ಹಾಗಾಗಿ ನಾನು ಪ್ಲಾಟ್ ಮಾಡುತ್ತೇನೆ. ಒಮೆಗಾ ಆಫ್ ಕೆ ಅನ್ನು ಕೆನ ಫಂಕ್ಷನ್ ಆಗಿ ಒಮೆಗಾ ಕೆ ಈಕ್ವಲ್ ಟು ಕೆ ಅಥವಾ ಒಂದು ಕಾನ್ಸ್ಟೆಂಟ್ ಕೆ ಆಗಿದೆ. ಈ ಕೇಸ್ ಆಗುತ್ತದೆ ಗ್ರೂಪ್ ವೆಲಾಸಿಟಿ ಸಮಾನವಾಗಿರುವಾಗ ಫೇಸ್ ವೆಲಾಸಿಟಿಗೆ. ಆದ್ದರಿಂದ ಇದು ನೋ ಡಿಸ್ಪರ್ಷನ್ನ ಪ್ರಕರಣವಾಗಿದೆ. ಆದ್ದರಿಂದ ಈ ಕೇಸ್ನಲ್ಲಿ vg ಫೇಸ್ ವೆಲಾಸಿಟಿಗಿಂತ ಕಡಿಮೆಯಾಗಿದೆ, ಗ್ರೂಪ್ ವೆಲಾಸಿಟಿ ಫೇಸ್ ವೆಲಾಸಿಟಿಗಿಂತ ಕಡಿಮೆಯಾಗಿದೆ, ಮತ್ತು ಇದು ಸಹಜವಾಗಿ ನಾರ್ಮಲ್ ಡಿಸ್ಪರ್ಷನ್ನ ಪ್ರಕರಣವಾಗಿದೆ. ಇದು ಖಂಡಿತವಾಗಿ ಅನಾಮಲಸ್ ಡಿಫ್ಯೂಷನ್ನ ಪ್ರಕರಣವಾಗಿದ್ದು ಅಲ್ಲಿ vg ಗ್ರೂಪ್ ವೆಲಾಸಿಟಿ ಫೇಸ್ ವೆಲಾಸಿಟಿ ಗಿಂತ ಹೆಚ್ಚಾಗಿದೆ. ಈಗ ನೀವು ಊಹಿಸಬಹುದು ಇದನ್ನು ಅನಾಮಲಸ್ ಎಂದು ಏಕೆ ಕರೆಯುತ್ತಾರೆಂದು, ಏಕೆಂದರೆ ಇದು ವೇವ್ಗಳ ಗುಂಪಿನ ಹಾಗೆ ಕಾಣುತ್ತದೆ. ಇದು ನಿಮ್ಮ ಪಲ್ಸ್ ಆಗುತ್ತದೆ. ವೇವ್ಫಾರ್ಮ್ ಪ್ರತಿಯೊಂದು ಒಂದು ಫೇಸ್ ವೆಲಾಸಿಟಿಯನ್ನು ಹೊಂದಿದೆ, ಯಾವುದು ಸಂಪೂರ್ಣ ಗುಂಪಿನ ವೆಲಾಸಿಟಿಗಿಂತ ಕಡಿಮೆಯಾಗಿದೆ. ಇದು ಸ್ವಲ್ಪ ಅಸಾಧಾರಣ ಸನ್ನಿವೇಶದಂತೆ ಕಾಣುತ್ತದೆ. ಇದಕ್ಕೊಂದು ಹೆಸರಿದೆ, ಅನಾಮಲಸ್ ಡಿಸ್ಪರ್ಷನ್. ಹಾಗಾದರೆ ವಾಕ್ಯೂಮ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾಗುತ್ತದೆ? ಆದ್ದರಿಂದ ಈ ಸಂದರ್ಭದಲ್ಲಿ ಡಿಸ್ಪರ್ಷನ್ ರಿಲೇಶನ್ ಆಗುತ್ತದೆ ಒಮೆಗಾ ಆಫ್ ಕೆ ಇಸ್ ಈಕ್ವಲ್ ಟು ಸಿ ಟೈಮ್ಸ್ ಕೆ. ಇಲ್ಲಿ ಸಿ ಆಗಿದೆ ಬೆಳಕಿನ ವೆಲಾಸಿಟಿ ಮತ್ತು ಫೇಸ್ ವೆಲಾಸಿಟಿ ಏನು ಎಂದು ನನಗೆ ಕಂಡುಹಿಡಿಯುವುದು ಅಗತ್ಯವಿದೆ. ಆದ್ದರಿಂದ ಫೇಸ್ ವೆಲಾಸಿಟಿ ಖಂಡಿತವಾಗಿಯೂ ಒಮೆಗಾ ಬೈ ಕೆ ಆಗಿದೆ. ಮತ್ತು ಗ್ರೂಪ್ ವೆಲಾಸಿಟಿ ಏನು? ಸೊ ಗ್ರೂಪ್ ವೆಲಾಸಿಟಿ ಆಗಿದೆ ಡಿ ಒಮೆಗಾ ಬೈ ಡಿಕೆ, ಯಾವುದು ಸಿ ಗೆ ಸಮಾನವಾಗಿದೆ. ಆದ್ದರಿಂದ ನೀವು ನೋಡಬಹುದು ವಾಕ್ಯೂಮ್ನಲ್ಲಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಲ್ಲಿ ಫೇಸ್ ವೆಲಾಸಿಟಿ ಗ್ರೂಪ್ ವೆಲಾಸಿಟಿಗೆ ಸಮಾನವಾಗಿದೆ ಮತ್ತು ಆದ್ದರಿಂದ ಡಿಸ್ಪರ್ಷನ್ ಇಲ್ಲ. ಈಗ ನೋಡೋಣ ಎರಡನೇ ಉದಾಹರಣೆಯನ್ನು. ಆದ್ದರಿಂದ ಇದಾಗಿದೆ ಪ್ರಮಾಣಿತ ತಾಪಮಾನ ಮತ್ತು ಒತ್ತಡ, ಮತ್ತು ಇದು ಅನ್ನು ಆಡಿಬಲ್ ರೇಂಜ್ನಲ್ಲಿದೆ ಎಂದು ಹೇಳೋಣ. ಆದ್ದರಿಂದ ಇಲ್ಲಿ ಡಿಸ್ಪರ್ಷನ್ ರಿಲೇಶನ್ ಆಗಿದೆ ಒಮೆಗಾ ಆಫ್ ಕೆ ಇಸ್ ಈಕ್ವಲ್ ಟು ಗಾಮಾ ಪಿ ಬೈ ರೋ ಟೈಮ್ಸ್ ಕೆ. ಆದ್ದರಿಂದ ಪಿ ಒತ್ತಡವಾಗಿದೆ, ರೋ ಅನಿಲದ ಸಾಂದ್ರತೆಯಾಗಿದೆ ಮತ್ತು ಗಾಮಾ ಅನುಪಾತವಾಗಿದೆ. ನಿರ್ದಿಷ್ಟ ಸಾಮರ್ಥ್ಯಗಳದ್ದು. ಈಗ ಪುನಃ ಕ್ಯಾಲ್ಕುಲೇಟ್ ಮಾಡಬಹುದು ಫೇಸ್ ಮತ್ತು ಗ್ರೂಪ್ ವೆಲಾಸಿಟಿಗಳು ಎಷ್ಟು ಎಂದು. ಫೇಸ್ ವೆಲಾಸಿಟಿ ಗಾಮಾ ಪಿ ಬೈ ರೋ ಆಗಿದೆ.
ಮತ್ತು ಗ್ರೂಪ್ ವೆಲಾಸಿಟಿ ಡಿ ಒಮೆಗಾ ಬೈ ಡಿಕೆ ಆಗಿದೆ. ಇದು ರೂಟ್ ಆಫ್ ಗಾಮಾ ಪಿ ಬೈ ರೋ ಗೆ ಸಮಾನವಾಗಿದೆ. ಆದ್ದರಿಂದ ಮತ್ತೆ ನಮ್ಮಲ್ಲಿ ಇದೆ ಈ ಪ್ರಕರಣ. ವಿ ಫೇಸ್ ವೆಲಾಸಿಟಿ ಇಸ್ ಈಕ್ವಲ್ ಟು ವಿ ಆಫ್ ಗ್ರೂಪ್ ವೆಲಾಸಿಟಿ. ಆದ್ದರಿಂದ ಗ್ರೂಪ್ ವೆಲಾಸಿಟಿ ಸಮಾನವಾಗಿದೆ ಫೇಸ್ ವೆಲಾಸಿಟಿಗೆ ಮತ್ತು ಪುನಃ ಇಲ್ಲಿ ಡಿಸ್ಪರ್ಷನ್ ಇಲ್ಲ. ಈಗ ಈ ಫಲಿತಾಂಶದ ಬಗ್ಗೆ ಒಂದು ಕ್ಷಣ ಯೋಚಿಸಿ. ಭಾವಿಸಿ ಸೌಂಡ್ ವೇವ್ ಗಳಲ್ಲಿ ಡಿಸ್ಪರ್ಷನ್ ಇದೆಯೆಂದು. ಆದ್ದರಿಂದ ಸೌಂಡ್ ವೇವ್ ಪ್ರಯಾಣಿಸುವ ಮಾಧ್ಯಮವು ಕೇವಲ ನಮ್ಮ ಸುತ್ತಲಿನ ಗಾಳಿಯಾಗಿದೆ. ಈಗ ಆ ಮಾಧ್ಯಮವು ಸೌಂಡ್ ವೇವ್ ಗಳಿಂದಾಗಿ ಡಿಸ್ಪರ್ಸಿವ್ ಆಗುತ್ತಿದ್ದರೆ ಏನಾಗುತ್ತಿತ್ತು ಅಂದರೆ ನಾನೇನು ಮಾತನಾಡುತ್ತೇನೋ ಇದು ವಿವಿಧ ಫ್ರೀಕ್ವೆನ್ಸಿ ಕಾಂಪೊನೆಂಟ್ ಗಳಿಂದ ಕೂಡಿದೆ, ನಿಮ್ಮನ್ನು ಬೇರೆ ಬೇರೆ ಸಮಯದಲ್ಲಿ ತಲುಪುತ್ತಿದ್ದವು. ಆದ್ದರಿಂದ ಇದು ಸಾಕಷ್ಟು ಗೊಂದಲಮಯವಾಗಿರಬಹುದು. ಇಲ್ಲಿ ಮೂರನೆಯ ಉದಾಹರಣೆಯು ನಾವು ವಿವರವಾಗಿ ನೋಡಿರುವಂತದ್ದು. ಟ್ರಾನ್ಸ್ವರ್ಸ್ ವೇವ್ಗಳು ನಿರಂತರ ಸ್ಟ್ರಿಂಗ್ನಲ್ಲಿ ಈಗ ಈ ಸಂದರ್ಭದಲ್ಲಿ ಡಿಸ್ಪರ್ಷನ್ ರಿಲೇಶನ್ ಒಮೆಗಾ ಆಫ್ ಕೆ is equal to root of t divided by rho times k. ಟಿ ಸ್ಟ್ರಿಂಗ್ನಲ್ಲಿನ ಟೆನ್ಷನ್ ಆಗಿದೆ ಮತ್ತು ರೋ ಎಂಬುದು ಲೀನಿಯರ್ ಸಾಂದ್ರತೆಯಾಗಿದೆ. ಆದ್ದರಿಂದ ನಮ್ಮ ಕೇಸ್ ಇದಾಗಿದೆ. ನಾವು ಈ ಕೇಸ್ಗಾಗಿ ಫಲಿತಾಂಶವನ್ನು ಹಿಂದಿನ 2 ವಾರಗಳಲ್ಲಿ ಡಿರೈವ್ ಮಾಡಿದ್ದೇವೆ. ಆದ್ದರಿಂದ ಈಗ ನಾನು ಫೇಸ್ ವೆಲಾಸಿಟಿ ಏನು ಎಂದು ಕೇಳಬಹುದು. ಸೊ ಫೇಸ್ ವೆಲಾಸಿಟಿ ಎಂದರೆ ರೂಟ್ ಆಫ್ ಟಿ ಬೈ ರೋ ಆಗಿದೆ. ಗ್ರೂಪ್ ವೆಲಾಸಿಟಿ ಏನಾಗಿರುತ್ತದೆ, ಅದು ಡಿ ಒಮೆಗಾ ಬೈ ಡಿಕೆ ಇದಾಗಿದೆ ಈಕ್ವಲ್ ಟು ರೂಟ್ ಟಿ ಬೈ ರೋ. ಆದ್ದರಿಂದ ಮತ್ತೆ ಇಲ್ಲಿ ಇನ್ನೊಂದು ಪ್ರಕರಣವಿದೆ, ಅಲ್ಲಿ ಫೇಸ್ ವೆಲಾಸಿಟಿ ಗ್ರೂಪ್ ವೆಲಾಸಿಟಿಗೆ ಸಮಾನವಾಗಿರುತ್ತದೆ. ಇಲ್ಲಿ ಪುನಃ ಡಿಸ್ಪರ್ಷನ್ ಇಲ್ಲ. ಆದ್ದರಿಂದ ನಾವು 3 ವಿಭಿನ್ನ ಪ್ರಕರಣಗಳನ್ನು ನೋಡಿದ್ದೇವೆ ಎಲ್ಲಿ ಡಿಸ್ಪರ್ಷನ್ ಇರಲಿಲ್ಲ. ಆದ್ದರಿಂದ ಈಗ ಒಂದು ಪ್ರಕರಣವನ್ನು ನೋಡೋಣ ಅಲ್ಲಿ ವಾಸ್ತವವಾಗಿ ಕೆಲವು ಡಿಸ್ಪರ್ಷನ್ ಇದೆ. ಅಯನೋಸ್ಫಿಯರ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳು. ಈ ಸಂದರ್ಭದಲ್ಲಿ ಡಿಸ್ಪರ್ಷನ್ ರಿಲೇಶನ್ ಈ ಕೆಳಗಿನ ಸಂಬಂಧದಿಂದ ನೀಡಲಾಗಿದೆ. ಆದ್ದರಿಂದ ಇದು ಕೆಲವು ಫ್ರೀಕ್ವೆನ್ಸಿ ರೇಂಜ್ಗಳಲ್ಲಿ ಮಾನ್ಯವಾಗಿರುವ ಡಿಸ್ಪರ್ಷನ್ ರಿಲೇಶನ್ ಆಗಿದೆ. ಆದ್ದರಿಂದ ಈಗ ಈ ಡಿಸ್ಪರ್ಷನ್ ರಿಲೇಶನ್ನ ಮಾನ್ಯತೆಯ ರೇಂಜ್ ಬಗ್ಗೆ ಚಿಂತಿಸಬೇಡಿ. ಕೆಲ ನಿಯಮಿತ ಫ್ರೀಕ್ವೆನ್ಸಿ ರೇಂಜ್ಗಳಲ್ಲಿರುವ ಮಾನ್ಯ ಒಮೆಗಾ ಪಿ ಅನ್ನು ಪ್ಲಾಸ್ಮಾ ಫ್ರೀಕ್ವೆನ್ಸಿ ಎನ್ನಲಾಗುತ್ತದೆ. ಈಗ ಇದನ್ನು ಡಿಫರೆನ್ಶಿಯೇಟ್ ಮಾಡೋಣ ವಿದ್ ರೆಸ್ಪೆಕ್ಟ್ ಟು ಕೆ. ಹಾಗೂ ನಮಗೆ ಇದು ಸಿಗಲಿ ಎಂದು ಆಶಿಸೋಣ. 2 ಒಮೆಗಾ ಇಂಟು ಡಿ ಒಮೆಗಾ ಬೈ ಡಿಕೆ ಇದಾಗುತ್ತದೆ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಟು ಕೆ. 2 ವೇವ್ಗಳು ಒಂದು ರೀತಿ ಡಿಫರೆನ್ಶಿಯೇಟ್ ಆದವು ಕೆ ಗೆ ಸಂಬಂಧಿಸಿದಂತೆ. ಮತ್ತು ಈಗ ನಾನಿಲ್ಲಿ ಸಣ್ಣ ಹೊಂದಾಣಿಕೆಗಳನ್ನು ಮಾಡುತ್ತೇನೆ. ಇಲ್ಲಿ 2 ಮತ್ತು 2 ರದ್ದಾಗುತ್ತದೆ. ಸೊ ನಮ್ಮ ಬಳಿ ಇದೆ ಒಮೆಗಾ ಬೈ ಕೆ ಇಂಟು ಡಿ ಒಮೆಗಾ ಬೈ ಡಿಕೆ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಮತ್ತು ನೀವು ನೋಡಬಹುದು ಒಮೆಗಾ ಬೈ ಕೆ ಖಂಡಿತವಾಗಿಯೂ ಫೇಸ್ ವೆಲಾಸಿಟಿ ಆಗಿದೆ ಮತ್ತು ಡಿ ಒಮೆಗಾ ಬೈ ಡಿಕೆ ಗ್ರೂಪ್ ವೆಲಾಸಿಟಿ ಆಗಿದೆ. ಆದ್ದರಿಂದ ಫೇಸ್ ವೆಲಾಸಿಟಿ ಮತ್ತು ಗ್ರೂಪ್ ವೆಲಾಸಿಟಿಯ ಪ್ರಾಡಕ್ಟ್ ಆಗುತ್ತದೆ ಸಿ ಸ್ಕ್ವೇರ್. ಹಾಗಾಗಿ ನಾನು ಹಿಂತಿರುಗುತ್ತೇನೆ. ಡಿಸ್ಪರ್ಷನ್ ರಿಲೇಶನ್ಗೆ ಇದಾಗುತ್ತದೆ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ಪಿ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್. ಸಂಪೂರ್ಣವಾಗಿ ನನ್ನ ಬಳಿ ಇದೆ ಒಮೆಗಾ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ಪಿ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಆದ್ದರಿಂದ ಇಲ್ಲಿ ನಾನು ಒಮೆಗಾ ಕೆಗೆ ಈಕ್ವೇಶನ್ ಅನ್ನು ಹೊಂದಿದ್ದೇನೆ. ಇದು ಫೇಸ್ ವೆಲಾಸಿಟಿ ಆಗಿದೆ. ಫೇಸ್ ವೆಲಾಸಿಟಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಒಮೆಗಾ ಪಿ ಸ್ಕ್ವೇರ್ ಬೈ ಕೆ ಸ್ಕ್ವೇರ್. ಆದ್ದರಿಂದ ಒಮೆಗಾ ಪಿ ಸ್ಕ್ವೇರ್ ಮತ್ತು ಕೆ ಸ್ಕ್ವೇರ್ನ ಮೌಲ್ಯ ಏನೇ ಇರಲಿ, ಅವರೆಲ್ಲರೂ ಪಾಸಿಟಿವ್ ಸಂಖ್ಯೆಗಳಾಗಿವೆ. ಆ ಕ್ವಾಂಟಿಟಿ
ಏನೇ ಇರಲಿ, ಈ ಫೇಸ್ ವೆಲಾಸಿಟಿ c ಗಿಂತ ಹೆಚ್ಚಿದೆ. ಬೆಳಕಿನ ವೆಲಾಸಿಟಿಗಿಂತ ಹೆಚ್ಚಿದೆ. ಸರಿ, ಅದು ಆಗಿರಬಾರದು ಎಂದು ತೋರುತ್ತಿದೆ, ಆದರೆ ಇದು ಆ ವೆಲಾಸಿಟಿಯಲ್ಲ. ಎಲ್ಲಿಂದ ಸಿಗ್ನಲ್ಗಳು ಟ್ರಾನ್ಸ್ಮಿಟ್ ಆಗುತ್ತವೆ. ಆದ್ದರಿಂದ ಗ್ರೂಪ್ ವೆಲಾಸಿಟಿಯನ್ನು ನೋಡೋಣ. ಗ್ರೂಪ್ ವೆಲಾಸಿಟಿಯು ಖಂಡಿತವಾಗಿ c² ಫೇಸ್ ವೆಲಾಸಿಟಿ ಆಗಿದೆ. ಆದ್ದರಿಂದ ಈ ರಿಲೇಶನ್ ನಿಂದ ನಾವು ಇದನ್ನು ಪಡೆಯುತ್ತೇವೆ. ಗ್ರೂಪ್ ವೆಲಾಸಿಟಿ c² ಫೇಸ್ ವೆಲಾಸಿಟಿ. ಇದನ್ನು ಹೀಗೆ ಬರೆಯಬಹುದು: c ಫೇಸ್ ವೆಲಾಸಿಟಿ. ಮತ್ತು ಫೇಸ್ ವೆಲಾಸಿಟಿ ಬೆಳಕಿನ ವೆಲಾಸಿಟಿಗಿಂತ ದೊಡ್ಡದಾಗಿದೆ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ಈ ಟರ್ಮ್ 1 ಕ್ಕಿಂತ ಕಡಿಮೆಯಿರುತ್ತದೆ. ಇದರಲ್ಲಿ ಒಟ್ಟಾರೆಯಾಗಿ ಗ್ರೂಪ್ ವೆಲಾಸಿಟಿ ಬೆಳಕಿನ ವೆಲಾಸಿಟಿ c ಗಿಂತ ಕಡಿಮೆಯಿರುತ್ತದೆ. ಆದ್ದರಿಂದ ಇದು ಉದಾಹರಣೆಯಾಗಿದೆ. ಅಯನೋಸ್ಫಿಯರ್ ನಲ್ಲಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳ ಕೇಸ್ನ ಡಿಸ್ಪರ್ಷನ್ ರಿಲೇಶನ್ಗೆ ಫೇಸ್ ವೆಲಾಸಿಟಿ ಬೆಳಕಿನ ವೆಲಾಸಿಟಿಗಿಂತ ದೊಡ್ಡದಾಗಿದೆ, ಆದರೆ ಗ್ರೂಪ್ ವೆಲಾಸಿಟಿ ಬೆಳಕಿನ ವೆಲಾಸಿಟಿಗಿಂತ ಚಿಕ್ಕದಾಗಿದೆ. ಎಲ್ಲಾ ಸಿಗ್ನಲ್ಗಳನ್ನು ಹಾಗೂ ಮಾಹಿತಿಗಳನ್ನು ಕೇವಲ ಗ್ರೂಪ್ ವೆಲಾಸಿಟಿಯಲ್ಲಿ ಟ್ರಾನ್ಸ್ಮಿಟ್ ಮಾಡಬಹುದಾದ ಕಾರಣ ಇದು ಫಿಸಿಕ್ಸ್ನ ಇತರ ತತ್ವಗಳನ್ನು ಉಲ್ಲಂಘಿಸುವುದಿಲ್ಲ. ಅಂತಿಮವಾಗಿ ನಾನು ನಿಮ್ಮನ್ನು ಇನ್ನೊಂದು ಉದಾಹರಣೆಯೊಂದಿಗೆ ಬಿಡುತ್ತೇನೆ. ಈ ಕೇಸ್ನಲ್ಲಿ ನಾನು ನಿಮಗೆ ನೇರವಾಗಿ ಫೇಸ್ ವೆಲಾಸಿಟಿಯನ್ನು ನೀಡುತ್ತೇನೆ. ಇದನ್ನು ನೀಡಲಾಗಿದೆ: c × sin kA/2 kA/2. ಸರಿ, ಇದು ಸರಳ ಅಭ್ಯಾಸ. ನಾನು ನಿಮ್ಮನ್ನು ಮಾಡಲು ಬಿಡುತ್ತೇನೆ. ಗ್ರೂಪ್ ವೆಲಾಸಿಟಿ c ಬಾರಿ cos kA/2 ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ಮತ್ತೊಂದು ಕೇಸ್ ಆಗಿದೆ ಎಲ್ಲಿ ನೀವು ಒಂದು ಡಿಸ್ಪರ್ಷನ್ ಅನ್ನು ಕಾಣುತ್ತೀರಿ. ಕೊನೆಗೊಳ್ಳುತ್ತಿರುವ ಹಾಗೆ ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ, ವೇವ್ಗಳ ಡಿಸ್ಪರ್ಷನ್ ಅನ್ನು ಇದು ಒಂದು ಸಿಂಗಲ್ ವೇವ್ನ ಗುಣಲಕ್ಷಣವಲ್ಲ, ಆದರೆ ಈ ಗುಣಲಕ್ಷಣವು ಒಂದು ಪರ್ಟಿಕ್ಯುಲರ್ ಮೀಡಿಯಂನ ವೇವ್ಗಳ ಗುಂಪಿಗಾಗಿದೆ. ಡಿಸ್ಪರ್ಷನ್ ಅನ್ನು ಅರ್ಥಮಾಡಿಕೊಳ್ಳುವ ಮುಖ್ಯ ಅಂಶವು ಅಂದರೆ ಒಂದು ಪಲ್ಸ್ ಅಥವಾ ವೇವ್ಗಳ ಗ್ರೂಪ್ ಡಿಸ್ಪರ್ಸಿವ್ ಹೌದೋ ಅಲ್ಲವೋ ಎಂದು ತಿಳಿಯಲು ಅದು ಏನು ಡಿಸ್ಪರ್ಷನ್ ರಿಲೇಶನ್. ಆದ್ದರಿಂದ ಒಮ್ಮೆ ಡಿಸ್ಪರ್ಷನ್ ರಿಲೇಶನ್ ತಿಳಿದ ಮೇಲೆ ನಾವು ನಾರ್ಮಲ್ ಡಿಸ್ಪರ್ಷನ್, ಅನಾಮಲಸ್ ಡಿಸ್ಪರ್ಷನ್ ಅಥವಾ ಬಹುಶಃ ಡಿಸ್ಪರ್ಷನ್ ಇಲ್ಲದೇ ಇರುವ ಕೇಸ್ ಆಗಿದೆಯೇ ಎಂದು ಕಂಡುಹಿಡಿಯಬಹುದು.